Hello everyone, welcome back. So today let us learn few more questions related to science which came in our village accountant examinations. So without wasting our time, let us go with our first question. Which one of the following chemicals cannot be stored in a glass vessel? And the options like hydrochloric acid, sulfuric acid, hydrofluoric acid and tartaric acid. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಫ್ಲೋರಿಕ್ ಆಮ್ಲ ಅಂಡ್ ಟಾರ್ಟರಿಕ್ ಆಮ್ಲ. ಸೊ ಕ್ವೆಶನ್ ಏನ್ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಆಸಿಡ್ಗಳನ್ನ ಕೊಟ್ಟಿದ್ದಾರೆ. ಆ ಕೊಟ್ಟಿರೋ ಆಸಿಡ್ ಅಲ್ಲಿ ಯಾವ ಒಂದು ಆಸಿಡ್ ನಾವು ಗ್ಲಾಸ್ ವೆಸಲ್ ಅಂದ್ರೆ ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಕ್ಕಾಗಲ್ಲ ಅಥವಾ ಮಾಡಬಾರ್ದು ನಾವು ಅಂತ ಕೇಳಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ನೋ ಅಬೌಟ್ ದ ಆನ್ಸರ್, ಲೆಟ್ ಅಸ್ ಲರ್ನ್ ಫ್ಯೂ ಥಿಂಗ್ ಅಬೌಟ್ ಗ್ಲಾಸ್. ಗ್ಲಾಸ್ನ ಬಗ್ಗೆ ಕೆಲವೊಂದಿಷ್ಟು ನೋಡ್ಕೊಳ್ಳೋಣ. ಏನು ಅಂದ್ರೆ ಗ್ಲಾಸ್ ಇಸ್ ಅ ಕಂಪೋಸಿಷನ್ ಆಫ್ ಸಮ್ ಕೆಮಿಕಲ್ ಕಾಂಪೋನೆಂಟ್ಸ್. ಯಾವ್ದ್ಯಾವ್ದು ಅಂತ ಅಂದ್ರೆ ಫಸ್ಟ್ ಒನ್ ಈಸ್ ಸಿಲಿಕಾ. ಇಟ್ ಈಸ್ ಅ ಕಾಂಪೋಸಿಷನ್ ಆಫ್ ಅ ಸಿಲಿಕಾ. ದೆನ್ ಸೆಕೆಂಡ್ ಒನ್ ಈಸ್ soda ash and the third one is lime. So these three will be present in the glass and silica 70% ಇದೆ and soda ash ಬಂದ್ಬಿಟ್ಟು 15% ಇದೆ and lime ಬಂದ್ಬಿಟ್ಟು 9% ಇದೆ. So remaining other than these things, some other aspects, minute aspects will be present in the glass. So here soda ash is also called as a sodium carbonate and lime is also called as a calcium carbonate. ಸೊ ಇದು ಮೂರನ್ನ ಫಸ್ಟ್ ನೆನ್ಪಿಟ್ಕೊಳ್ಳೋಣ ಗ್ಲಾಸ್ ಅಂತ ಬಂತು ಅಂದ್ರೆ. ನಾವು ಲೆಟ್ ಅಸ್ ಗೋ ವಿತ್ ಅವರ್ ಆನ್ಸರ್. ಯಾವ್ದಿರ್ಬೋದು ಕರೆಕ್ಟ್ ಆನ್ಸರ್? ಇದ್ರಲ್ಲಿ ಕೊಟ್ಟಿರುವಂತಹ ಆಸಿಡ್ಗಳಲ್ಲಿ ಯಾವ ಒಂದು ಆಸಿಡ್ ನಾವು ಸ್ಟೋರ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ದಟ್ ಈಸ್ ಹೈಡ್ರೋಫ್ಲೋರಿಕ್ ಆಸಿಡ್. ಹೈಡ್ರೋಫ್ಲೋರಿಕ್ ಆಸಿಡ್ ನ ನಾವು ಸ್ಟೋರ್ ಮಾಡಕ್ ಆಗಲ್ಲ. ವೈ ದ ರೀಸನ್? ಯಾಕೆ ಸ್ಟೋರ್ ಮಾಡಕ್ ಆಗಲ್ಲ? ಲೆಟ್ ಅಸ್ ಲರ್ನ್ ನೌ ದಟ್. Hydrofluoric acid reacts with a silica. Silica is a composition of the glass. That means glass ಅಲ್ಲಿ ಪ್ರೆಸೆಂಟ್ ಇರುವಂತಹ ಕಾಂಪೋನೆಂಟ್ ಸಿಲಿಕಾ. ಸೊ ಈ ಹೈಡ್ರೋಫ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ಸಿಲಿಕಾ ಜೊತೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಮಾಡಿ ಆ ಸಿಲಿಕಾ ಅನ್ನೋ ಕಾಂಪೋನೆಂಟ್ ನ ತನ್ನಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಹೈಡ್ರೋಫ್ಲೋರಿಕ್ ಆಸಿಡ್ ನಾವು ಗ್ಲಾಸ್ ವೆಸಲ್ಸ್ ಅಲ್ಲಿ ಸ್ಟೋರ್ ಮಾಡಬಾರ್ದು. ದೇರ್ಫೋರ್ ಹಾಗಿದ್ರೆ ಎಲ್ಲಿ ಸ್ಟೋರ್ ಮಾಡಬೇಕು? ಹೈಡ್ರೋಫ್ಲೋರಿಕ್ ಆಸಿಡ್ should be stored in a plastic or containers. ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ತಾ ಹೋಗ್ಬೇಕು, ನಾಟ್ ಇನ್ ಅ ಗ್ಲಾಸ್. ರಾದರ್ ದೆನ್ ದ ಗ್ಲಾಸ್, ಪ್ಲಾಸ್ಟಿಕ್ ವಿಲ್ ಬಿ ಮೋರ್ ಎಫಿಷಿಯಂಟ್, ಮೋರ್ ಎಫೆಕ್ಟಿವ್ ಅಂಡ್ ವಿ ಕ್ಯಾನ್ ಸ್ಟೋರ್ಡ್ ಇನ್ ದಟ್. ಸೊ ಹಾಗಿದ್ರೆ ಇಲ್ಲಿ ನಾವು ಆಸಿಡ್ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಲೆಟ್ ಅಸ್ ಗೋ ವಿತ್ ಒನ್ ಆಫ್ ದ ಚಾರ್ಟ್ ಆರ್ ಸ್ಕೇಲ್ ಎವ್ರಿಬಡಿ ನೋಸ್ ಐ ಥಿಂಕ್. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ pH ಸ್ಕೇಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಆಸಿಡ್ ಮತ್ತೆ ಬೇಸಿಕ್ ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಸಿಡ್ ಮತ್ತೆ ಬೇಸಿಸ್ ನ ಹೇಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ವಿಲ್ ಬಿ ದ ಸ್ಕೇಲ್ ವಿಲ್ ಬಿ ಮೆಜರ್ಸ್ ಫ್ರಮ್ 0 to 14. ಸೊ ಹಾಗಿದ್ರೆ 7 ಇಂದ ಕೆಳಗಡೆ ಯಾವುದೇ ಒಂದು ಸಬ್ಸ್ಟೆನ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 7 ಇಂದ ಕೆಳಗಿತ್ತು ಅಂದ್ರೆ ಆ ಸಬ್ಸ್ಟೆನ್ಸಿನ ನೇಚರ್ ಬಂದ್ಬಿಟ್ಟು ಆಸಿಡಿಕ್ ನೇಚರ್ ಆಗಿರುತ್ತೆ. ಇವಾಗ ಯಾವುದೇ ಒಂದು ಸಬ್ಸ್ಟೆನ್ಸಿನ ವ್ಯಾಲ್ಯೂ ಬಂದ್ಬಿಟ್ಟು 7 ಅಂಡ್ ಅಬೋವ್ ಇತ್ತು ಅಂದ್ರೆ 7 ಅಬೋವ್ ಇತ್ತು ಅಂದ್ರೆ ಅದು ಬೇಸಿಕ್ ಕಂಡೀಷನ್ ಅಲ್ಲಿ ಇರುತ್ತೆ, ಬೇಸಿಕ್ ನೇಚರ್ ಅಲ್ಲಾದ್ರೂ ಇರುತ್ತೆ. ಇಫ್ ದ ಯಾವುದೋ ಒಂದು ಕಾಂಪೋನೆಂಟ್ ಅಥವಾ ಸಬ್ಸ್ಟೆನ್ಸ್ ಎಕ್ಸಾಕ್ಟ್ ಆಗಿ 7 ವ್ಯಾಲ್ಯೂ ಕೊಡ್ತು ಅಂತ ಅಂದ್ರೆ ದೆನ್ ದಟ್ ವಿಲ್ ಬಿ ಇನ್ ಅ ನ್ಯೂಟ್ರಲ್ ಕಂಡೀಷನ್. ಸೊ ನ್ಯೂಟ್ರಲ್ ಕಂಡೀಷನ್ ವಿಲ್ ಬಿ ವೆರಿ ಗುಡ್ ಫಾರ್ ಅವರ್ ಬಾಡಿ ಅಂಡ್ ವಾಟ್ ಎವರ್ ದ ಥಿಂಗ್ಸ್. ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಹೌ ಟು ಐಡೆಂಟಿಫೈ ದ ಆಸಿಡ್ ಅಂಡ್ ದ ಬೇಸ್. ಇದನ್ನ ನಾವು pH ಸ್ಕೇಲ್ ಅಂತ ಹೇಳಿ ಕರಿತೀವಿ. ವ್ಯಾಲ್ಯೂ ಏನಾದ್ರು 7 ಗಿಂತ ಕಮ್ಮಿ ಇತ್ತು ಅಂದ್ರೆ ಅದು ಆಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ. ಬೇಸಿಕ್ ನೇಚರ್ ಯಾವಾಗಿರುತ್ತೆ ಅಂದ್ರೆ 7 ಅಂಡ್ ಅಬೋವ್ ಇದ್ದಾಗ. ಅದೇ ಎಕ್ಸಾಕ್ಟ್ಲಿ 7 ಇತ್ತು ಅಂದ್ರೆ ಅದು ನ್ಯೂಟ್ರಲ್ ಇನ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ವೈ ನಾಟ್ ಅದರ್ ಆಪ್ಷನ್ಸ್ ಆರ್ ಕರೆಕ್ಟ್? ಲೆಟ್ ಅಸ್ ಲರ್ನ್ ಒನ್ ಬೈ ಒನ್. ಅಂಡ್ ಅವರ್ ಫಸ್ಟ್ ಆಪ್ಷನ್ ವಾಸ್ hydrochloric acid. Hydrochloric acid is a strong. Of course, in acid, two types will become. One is strong acid, another one is strong acid, nothing but concentrated acid. Another one is dilute acid. Concentrated acid ಮತ್ತೆ dilute acid ಅಂತ ಟೂ ಟೈಪ್ಸ್ ಬರುತ್ತೆ. ಕಾನ್ಸಂಟ್ರೇಟ್ ಏನಾಗಿರುತ್ತೆ, ನಮ್ಮ ಕೈಯ ಮೇಲೆ ಇವಾಗ ಕೆಲವೊಂದ್ಸಲಿ ಕೈ ಮೇಲೆ ಏನಾದ್ರು ಬಿತ್ತು ಅಂದ್ರೆ ನಮ್ಮ ಸ್ಕಿನ್ ಬರ್ನ್ ಆಗುತ್ತೆ. ಅದು
ಕಾನ್ಸಂಟ್ರೇಟೆಡ್ ಆಸಿಡ್. ಅದೇ ಡೈಲ್ಯೂಟ್ ಆಸಿಡ್ ಅಂತ ಬಂತು ಅಂದ್ರೆ ಸಮ್ ಪ್ರೊಪೋರ್ಷನ್ ಆಫ್ ವಾಟರ್ ವಿಲ್ ಬಿ ಆಡೆಡ್ ಟು ದಟ್ ಆಸಿಡ್. ಒಂದಿಷ್ಟು ನೀರನ್ನ ಅದಕ್ಕೆ ಆಡ್ ಮಾಡಿರ್ತಾರೆ, ಸೊ ಅದು ಡೈಲ್ಯೂಟ್ ಆಗಿರುತ್ತೆ. ಈ ಒಂದು ನಮ್ಮ ಮೇಲೆ ಕೈ ಮೇಲೆ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಸ್ಕಿನ್ ಎಲ್ಲ ಬರ್ನ್ ಆಗುವಷ್ಟರ ಚಾನ್ಸಸ್ ಇರಲ್ಲ. ಸೊ 2 ಟೈಪ್ಸ್ ಇರುತ್ತೆ ಇದರಲ್ಲೂ ಕೂಡ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಕರೋಸಿವ್ ಆಸಿಡ್ ಯೂಸ್ ಇನ್ ಅ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರಾಸೆಸಸ್. ಅಫ್ಕೋರ್ಸ್ ಇಟ್ ಈಸ್ ಅ ಸ್ಟ್ರಾಂಗ್ ಅಂಡ್ ಕರೋಸಿವ್ ಅಂತ ಅಂದ್ರೆ ಯಾವುದೇ ಒಂದು ಬೇರೆ ವಸ್ತುನ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಇದಕ್ಕೆ ಇರುತ್ತೆ. ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಇರುತ್ತೆ. ಇದನ್ನ ಇಂಡಸ್ಟ್ರಿಯಲ್ ಪ್ರಾಸೆಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕ್ಲೀನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಫುಡ್ ಪ್ರೊಡಕ್ಷನ್ ಮಾಡುವಾಗ ಯೂಸ್ ಮಾಡ್ತಾರೆ. ಹಾಗಿದ್ರೆ ಈ ಆಸಿಡ್ ಏನಾದ್ರು ನ್ಯಾಚುರಲ್ ಆಗಿ ನಮಗೆ ಸಿಗುತ್ತಾ? ಖಂಡಿತ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂದ್ರೆ ಬೇರೆ ಎಲ್ಲೂ ಹೋಗೋದ್ ಬೇಡ, ನಾವು ನಮ್ಮ ಸ್ಟಮಕ್ ಅಲ್ಲೇ ಈ ಡೈಜೆಸ್ಟಿವ್ ಜ್ಯೂಸ್ ಆಗಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಗೊತ್ತಿದೆ ಅಸಿಡಿಟಿ ಆಗಿದೆ ಅಂತ. ಕೆಲವೊಂದ್ಸಲಿ ಮ್ಯಾಕ್ಸಿಮಮ್ ಕೇಸಸ್ಗೂ ನೌ ಡೇಸ್ ಅದಂತೂ ಖಂಡಿತ ಬರ್ತಾ ಇದೆ. ಸೊ ಅಸಿಡಿಟಿ ಹೇಗಾಗತ್ತೆ? ಇನ್ ಟೈಮಿಗೆ ನಮಗೆ ಊಟ ಸಿಕ್ಕಿರಲ್ಲ, ಆ ಡೈಜೆಸ್ಟಿವ್ ಜ್ಯೂಸ್ಗಳು ನಮ್ಮ ಸ್ಟಮಕ್ ಅಲ್ಲಿ ಎಕ್ಸಸ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋದಾಗ ಈ ಅಸಿಡಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಅದನ್ನ ಹೇಗೆ ರಿಡ್ಯೂಸ್ ಮಾಡ್ತೀವಿ ನಾವು? ನಾನು ಆಗ್ಲಿನೇ ಹಿಂದೆ ಒಂದು ಚಾರ್ಟ್ ಅಲ್ಲಿ ಹೇಳ್ದೆ, ದಟ್ ಈಸ್ ನ್ಯೂಟ್ರಲ್. ಈ ಕಡೆ ಆಸಿಡ್ ಅಲ್ಲ ಬೇಸ್ ಅಲ್ಲ, ಎರಡು ಕಾಂಬಿನೇಷನ್ ಬಂದ್ಬಿಟ್ಟು ನ್ಯೂಟ್ರಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ರೆ ಈ ಅಸಿಡಿಟಿ ಇರೋದನ್ನ ಒಂದು ಬೇಸ್ ಕೊಡೋದ್ರ ಮುಖಾಂತರ ಅದನ್ನ ನಾವು ನ್ಯೂಟ್ರಲೈಸ್ ಮಾಡ್ತಾ ಹೋಗ್ತೀವಿ. ಬೇಸಿಕ್ ಆಗಿ ಯೂಶಲಿ ಏನ್ ತಗೊಳ್ತೀವಿ, ಏನೋ ತಗೊಳ್ತೀವಿ, ಆಂಟಾಸಿಡ್ ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವೇರ್ ವಿ ಕ್ಯಾನ್ ನ್ಯೂಟ್ರಲೈಸ್ ದ ಅವರ್ ಸ್ಟಮಕ್. ಸೊ HCl ಸೇಫ್ ಆಗಿರುತ್ತೆ ಗ್ಲಾಸ್ ಅಲ್ಲಿ, H2SO4 ಕೂಡ ಗ್ಲಾಸ್ ಅಲ್ಲಿ ಸೇಫ್ ಆಗಿರುತ್ತೆ. ಟಾರ್ಟರಿಕ್ ಆಸಿಡ್ ನ ಸೋರ್ಸ್ ಏನಾಗಿರುತ್ತೆ, ಲೈಕ್ ಹುಳಿ ಹಣ್ಣುಗಳು ಬರುತ್ತಲ್ಲ, ಗ್ರೇಪ್ಸ್ ಇರ್ಬೋದು, ಈ ಒಂದು ಸೋರ್ಸು ಇಲ್ಲಿಂದ ಈ ಟಾರ್ಟರಿಕ್ ಆಸಿಡ್ ಬರ್ತಾ ಹೋಗುತ್ತೆ. ಹಾಗಿದ್ರೆ ಇದು ಕೂಡ ಗ್ಲಾಸ್ ಅಲ್ಲಿ ಸೇಫ್ ಆಗಿರುತ್ತೆ ಖಂಡಿತ. ಈ 3 ಆಸಿಡ್ಗಳು ಗ್ಲಾಸ್ ಜೊತೆ ರಿಯಾಕ್ಷನ್ ಆಗಲ್ಲ, ಗ್ಲಾಸ್ ನ ಯಾವುದೇ ಒಂದು ಕಾಂಪೋನೆಂಟ್ ನ ಕೂಡ ಇದು ಡಿಸಾಲ್ವ್ ಮಾಡ್ಕೊಳ್ತಾ ಹೋಗಲ್ಲ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಕ್ಯಾನ್ ಬಿ ಸ್ಟೋರ್ಡ್, ಅಫ್ ಕೋರ್ಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸಿಲಿಕಾ. ಖಂಡಿತ ಇದು ಸಿಲಿಕಾ ಜೊತೆ ರಿಯಾಕ್ಟ್ ಮಾಡಲ್ಲ. ಅಂಡ್ ಸೇಫ್ ಫಾರ್ ಗ್ಲಾಸ್ ಕಂಟೈನರ್ಸ್, ಎಸ್. ದೆನ್ ಆಪ್ಷನ್ 2, that is the sulfuric acid can be stored. Of course we can store that. It is also highly corrosive in nature, ಬಟ್ ಕರೋಸಿವ್ ನೇಚರ್ ಅಂತೂ ಇರುತ್ತೆ. ಬಟ್ ಏನ್ ಮಾಡಲ್ಲ, ಇದು ಗ್ಲಾಸ್ ನ ಅಟ್ಯಾಕ್ ಮಾಡಲ್ಲ. ಅಂದ್ರೆ ಗ್ಲಾಸ್ ನ ಯಾವುದೇ ಒಂದು ಕಾಂಪೋನೆಂಟ್ ಜೊತೆ ಇದು ರಿಯಾಕ್ಷನ್ ಮಾಡ್ತಾ ಹೋಗಲ್ಲ. ಇಂಡಸ್ಟ್ರಿಯಲ್ಲಿ ಸ್ಟೋರ್ಡ್ ಇನ್ ಗ್ಲಾಸ್ ಬಾಟಲ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ದೆನ್ ಹೈಡ್ರೋಫ್ಲೋರಿಕ್ ಆಸಿಡ್ ಕೆನಾಟ್ ಬಿ ಸ್ಟೋರ್ಡ್. ದಿಸ್ ಇಸ್ ಅವರ್ ಎಕ್ಸಾಕ್ಟ್ ಆನ್ಸರ್. ಇದನ್ನ ನಾವು ಗ್ಲಾಸ್ ಅಲ್ಲಿ ಸ್ಟೋರ್ ಮಾಡಬಾರ್ದು. ಮೊದಲು ಸಿಲಿಕಾ ಇದ್ದಿದ್ದು ಗ್ಲಾಸ್ ಅಲ್ಲಿ, ಆಫ್ಟರ್ ರಿಯಾಕ್ಟ್ ವಿತ್ ದ ಹೈಡ್ರೋಫ್ಲೋರಿಕ್ ಆಸಿಡ್ ಇಟ್ ವಿಲ್ ಬಿಕಮ್ ಸಿಲಿಕಾ ಫ್ಲೋರೈಡ್. ಸೊ ಡಿಸಾಲ್ವ್ಸ್ ಅಂಡ್ ಡ್ಯಾಮೇಜಸ್ ದ ಗ್ಲಾಸ್ ಕಂಟೈನರ್. ಗ್ಲಾಸ್ ಅಲ್ಲಿ ಇರುವಂತಹ ಕಾಂಪೋನೆಂಟ್ಸ್ ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ, ಹಾಗೆ ಗ್ಲಾಸ್ ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಎಲ್ಲಿ ಸ್ಟೋರ್ ಮಾಡ್ಬೇಕು ನಾವು ಇದನ್ನ? ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಹೋಗ್ಬೇಕು, ಲೈಕ್ ಟೆಫ್ಲಾನ್ ಅಂಡ್ ದ ಪಾಲಿಥಿನ್. ದೆನ್ ಟಾರ್ಟರಿಕ್ ಆಸಿಡ್ ಕ್ಯಾನ್ ಬಿ ಸ್ಟೋರ್ಡ್. ಇಟ್ ಈಸ್ ಮೈಲ್ಡ್ ಆಗಿರುತ್ತೆ, ಹಂಗಾಗಿ ಇದು ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಡಸ್ ನಾಟ್ ರಿಯಾಕ್ಟ್ ವಿತ್ ಗ್ಲಾಸ್. ಫಸ್ಟ್ ಆಫ್ ಆಲ್ ಮೈಲ್ಡ್ ಆಗಿರುತ್ತೆ. ಮೈಲ್ಡ್ ಅಂತಂದ್ರೆ ತುಂಬಾ ಆಸಿಡಿಕ್ ಇರಲ್ಲ ಅದು, ಹಾಗಾಗಿ ಇದನ್ನ ಗ್ಲಾಸ್ ಅಲ್ಲಿ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಅಂಡ್ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವೆಶನ್. ನಾವು ಲೆಟ್ ಅಸ್ ಗೋ ವಿತ್ ಅವರ್ ಸೆಕೆಂಡ್ ಕ್ವೆಶನ್, ದಟ್ ಈಸ್ ಕನ್ಸಿಡರ್ ದ ಫಾಲೋಯಿಂಗ್ ಫರ್ಟಿಲೈಸರ್ಸ್ ಲೈಕ್ ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ phosphate, potassium sulfate. Which of the above fertilizers are nitrogenous fertilizers? And our options like A and C only, A and B only, A, B and C only, B, C and D only. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಈ ಮೇಲಿನ ಯಾವ ರಸಗೊಬ್ಬರ ಸಾರಜನಕಯುಕ್ತ ರಸಗೊಬ್ಬರವಾಗಿದೆ? ಸೊ ಆಪ್ಷನ್ಸ್ ಈ ತರ ಇದೆ. ನಮ್ಮ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎ ಅಂಡ್ ಬಿ ಎರಡೂ ಕೂಡ ಇಲ್ಲಿ ಸರಿಯಾಗ್ತಾ ಹೋಗಿದೆ. ಸೊ ಫರ್ಟಿಲೈಸರ್ಸ್ ಅಂತ ಅಂದ್ರೆ ನಾವೆಲ್ಲಿ ಯೂಸ್ ಮಾಡ್ತೀವಿ? ಯೂಶಲಿ ನಮ್ಮ ಭೂಮಿ ಉಳುಮೆ ಮಾಡುವಾಗ ಭೂಮಿಯ ಒಂದು ಫಲವತ್ತತೆಯನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತೀವಿ. ಯೂರಿಯಾನು ಯೂಸ್ ಮಾಡ್ತಾರೆ, ಅಮೋನಿಯಂ ನೈಟ್ರೇಟ್ ಕೂಡ ಯೂಸ್ ಮಾಡಿರ್ತಾರೆ, ಹೌದಾ? ಸೊ ಕರೆಕ್ಟ್ ಆನ್ಸರ್ ಇದ್ರಲ್ಲಿ ಬಂದ್ಬಿಟ್ಟು ಎ ಅಂಡ್ ಬಿ ಓನ್ಲಿ. ಎ ಮತ್ತೆ ಬಿ ಎರಡೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯೂರಿಯಾ ಕಂಟೈನ್ಸ್ ನೈಟ್ರೋಜನ್. ಯೂರಿಯಾದಲ್ಲಿ ನೈಟ್ರೋಜನ್ ಪ್ರೆಸೆಂಟ್ ಇದೆ. ಎಷ್ಟಿದೆ? 46% ಆಫ್ ನೈಟ್ರೋಜನ್ ವಿಲ್ ಬಿ ಪ್ರೆಸೆಂಟ್. ದೆನ್ ಅಮೋನಿಯಂ ನೈಟ್ರೇಟ್ ಅಂತ ಬಂದ್ರೆ ಅದರಲ್ಲೂ ಕೂಡ ನೈಟ್ರೋಜನ್ ಪ್ರೆಸೆಂಟ್ ಇದೆ, ಹಾಗಾಗಿ ಅಮೋನಿಯಂ ನೈಟ್ರೇಟ್ನು ಕೂಡ
ನಾವು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಟ್ರಿಪಲ್ ಸೂಪರ್ ಸಲ್ಫೇಟ್ ಫಾಸ್ಫೇಟ್ ಫರ್ಟಿಲೈಸರ್, ಇದರಲ್ಲಿ ಫಾಸ್ಫೇಟಿಕ್ ಫರ್ಟಿಲೈಸರ್ ಆಗಿರುತ್ತೆ. ಇದರಲ್ಲಿ ನೈಟ್ರೋಜನ್ ಪ್ರೆಸೆಂಟ್ ಇರಲ್ಲ, ಹಾಗಾಗಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗಲ್ಲ. ನೈಟ್ರೋಜನ್ ಮಣ್ಣಿಗೆ ಬೇಕಾ ಅಂದ್ರೆ ಯಾವುದೇ ಒಂದು ಬೆಳೆನ ಬೆಳಿಬೇಕು ಅಂದ್ರೂ ಆ ಮಣ್ಣಿನ ಫಲವತ್ತತೆಗೆ ನೈಟ್ರೋಜನ್ ಬೇಕಾ? ಖಂಡಿತವಾಗ್ಲೂ ನೈಟ್ರೋಜನ್ ರಿಕ್ವೈರ್ಡ್ ಇರುತ್ತೆ. ಹೇಗೆ ನಾವು ಮನುಷ್ಯರು ಪ್ರೋಟೀನ್ಸ್, ವೈಟಮಿನ್ಸ್, ಲಿಪಿಡ್ಸ್ ಇದನ್ನೆಲ್ಲ ನಮಗೆ ಬೇಕು, ಹಾಗೆ ಮಣ್ಣಿಗೂ ಕೂಡ ಯಾವುದೇ ಒಂದು ಸಸ್ಯ ಬೆಳಿಬೇಕು ಅಂದ್ರೆ ಈ ಕೆಲವೊಂದಿಷ್ಟು ಅಂಶಗಳು ಕೂಡ ಮೇನ್ ಆಗಿ ಬೇಕೇ ಬೇಕಾಗುತ್ತೆ. ಅದರಲ್ಲಿ ನೈಟ್ರೋಜನ್ ಕೂಡ ಒಂದಾಗಿರುತ್ತೆ. ದೆನ್ ಪೊಟ್ಯಾಷಿಯಂ ಸಲ್ಫೇಟ್ ಪೊಟ್ಯಾಷಿಕ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ನೈಟ್ರೋಜನ್ ಇರಲ್ಲ. ಸೊ ಯೂರಿಯಾದಲ್ಲಿ ನೈಟ್ರೋಜನ್ ಇರುತ್ತೆ, ಹಾಗೆ ಅಮೋನಿಯಂ ನೈಟ್ರೇಟ್ ಅಲ್ಲಿ ನೈಟ್ರೋಜನ್ ಇರುತ್ತೆ. ಹಾಗಾಗಿ ಇವೆರಡನ್ನು ಕೂಡ ಫರ್ಟಿಲೈಸರ್ ಆಗಿ, ಎಸ್ಪೆಷಲಿ ದ ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಯಾವ್ದ್ರಲ್ಲಿ ಇರುತ್ತೆ? ಒಂದು ಯೂರಿಯಾ, ಅನದರ್ ಒನ್ ವಿಲ್ ಬಿ ಅಮೋನಿಯಂ ನೈಟ್ರೇಟ್. ಸೊ ಯೂರಿಯಾ ನೈಟ್ರೋಜಿನಿಯಸ್, ಅಫ್ಕೋರ್ಸ್ ಇಟ್ ನೈಟ್ರೋಜನ್ ವಿಲ್ ಬಿ ಪ್ರೆಸೆಂಟ್ ದೇರ್. ಅಮೋನಿಯಮದಲ್ಲಿ ಅಮೋನಿಯಂ ನೈಟ್ರೇಟ್ ಅಲ್ಲೂ ಕೂಡ ನೈಟ್ರೋಜಿನಸ್ ಆಸ್ಪೆಕ್ಟ್ ಪ್ರೆಸೆಂಟ್ ಇರುತ್ತೆ, ಬಟ್ ನಾಟ್ ಇನ್ ಅ ಟ್ರಿಪಲ್ ಸೂಪರ್ ಫಾಸ್ಫೇಟ್, ದೆನ್ ಆಲ್ಸೋ ನಾಟ್ ಇನ್ ಅ ಪೊಟ್ಯಾಷಿಯಂ ಸಲ್ಫೇಟ್. ಇವೆರಡರಲ್ಲಿ ಅದು ಪ್ರೆಸೆಂಟ್ ಇರಲ್ಲ. ಸೊ ಯೂರಿಯಾದಲ್ಲಿ 46% ಆಫ್ ದ ನೈಟ್ರೋಜನ್ ಪ್ರೆಸೆಂಟ್ ಇರುತ್ತೆ. ಹಿಯರ್ CH4N2O, it is a chemical formula of a urea. It is a chemical formula of a urea. Nitrogenous fertilizer ಕೂಡ ಹೌದಿದು. Then option B, ammonium nitrate contains nitrogen in a both ammonia and the nitrate. ಅಮೋನಿಯಾ ಕೂಡ ಇರುತ್ತೆ, ಇದರಲ್ಲಿ ನೈಟ್ರೋಜನ್ ಕೂಡ ಪ್ರೆಸೆಂಟ್ ಇರುತ್ತೆ. ದೆನ್ ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಅಂತೂ ಹೌದು. ದೆನ್ ಆಪ್ಷನ್ ಸಿ, ದಟ್ ಈಸ್ ಟ್ರಿಪಲ್ ಸೂಪರ್ ಫಾಸ್ಫೇಟ್, TSP. ಐಮ್ ಸಾರಿ, ಇಟ್ ಕಂಟೈನ್ಸ್ ದ ಫಾಸ್ಫರಸ್. ಇದರಲ್ಲಿ ಫಾಸ್ಫರಸ್ ಇರುತ್ತೆ, ನೈಟ್ರೋಜನ್ ಪ್ರೆಸೆಂಟ್ ಇರಲ್ಲ, ಹಾಗಾಗಿ ಇದನ್ನ ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಪೊಟ್ಯಾಷಿಯಂ ಸಲ್ಫೇಟ್. ಇದರಲ್ಲಿ ಪೊಟ್ಯಾಶ್ ಫರ್ಟಿಲೈಸರ್ ಇರುತ್ತೆ, ಬಟ್ ನಾಟ್ ದ ನೈಟ್ರೋಜನ್ ಆಸ್ಪೆಕ್ಟ್ ಇದರಲ್ಲಿ ಇರಲ್ಲ, ಹಾಗಾಗಿ ಇದನ್ನ ಕೂಡ ನಾವು ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ದ ಕ್ವೆಶನ್ ನಂಬರ್ 2, ದಟ್ ಈಸ್ consider the following fertilizers and which one will be the nitrogenous fertilizers, and the correct answer is A and B only. So let us go with our next question, that is, consider the following statements. In that statement 1, hormones are molecules that act as a intercellular messengers, and statement 2, hormones are produced by endocrine glands in the body. Based on the above statement, choose the correct answer. And the options are like both statement 1 and statement 2 are correct. Statement 1 is correct, but statement 2 is correct. Sorry. Statement 1 is incorrect, but statement 2 is correct. Both statement 1 and statement 2 are incorrect. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಹಾರ್ಮೋನುಗಳು ಇಂಟರ್ಸೆಲ್ಯುಲರ್ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಹೇಳಿಕೆ 2, ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನು ಉತ್ಪತ್ತಿಯಾಗುತ್ತವೆ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಇವೆರಡು ಸರಿನಾ ಅಂತ ಕೇಳಿದಾರೆ ಅವ್ರು ನಮಗೆ. ಸೊ ಅವರ್ ಕರೆಕ್ಟ್ ಆಪ್ಷನ್ ಇಸ್ both statement 1 and statement 2 are correct. ಎರಡು ಕೂಡ ಕರೆಕ್ಟ್ ಇದೆ. ಹಾರ್ಮೋನ್ಸ್ ಆರ್ ಮಾಲಿಕ್ಯೂಲ್ಸ್ ದಟ್ ಆಕ್ಟ್ ಆಸ್ ಅ ಇಂಟರ್ಸೆಲ್ಯುಲರ್ ಮೆಸೆಂಜರ್ಸ್. ನಮ್ಮ ಬಾಡಿಯಲ್ಲಿ ಏನೇ ಫಂಕ್ಷನ್ ಆದ್ರೂ ಕೂಡ ಈ ಹಾರ್ಮೋನ್ಸ್ಗಳು ತುಂಬಾ ಮೇನ್ ರೋಲ್ ನ ಪ್ಲೇ ಮಾಡ್ತಾ ಹೋಗುತ್ತೆ. ಯಾವುದೇ ಫಂಕ್ಷನ್ಸ್ ಆದ್ರೂ ಕೂಡ, ಯಾವುದೇ ಒಂದು ಪ್ರಾಸೆಸಸ್ ಆಗ್ಬೇಕು ಅಂದ್ರೂ ಕೂಡ ಈ ಹಾರ್ಮೋನ್ಸ್ಗಳು ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡ್ತಾ ಹೋಗುತ್ತೆ, ಯಾವುದೇ ಪ್ರಾಸೆಸ್ ಇರ್ಬೋದು. ಸೊ ಹಾಗಿದ್ರೆ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹೌದಾ? ಖಂಡಿತ ಹೌದು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಥ್ರೂ ಔಟ್ ದ ಬಾಡಿ ಇರುತ್ತೆ. ಇದು ನಮಗೆ ಥ್ರೂ ಔಟ್ ದ ಬಾಡಿ ಇದು ಪ್ರೆಸೆಂಟ್ ಇರುತ್ತೆ. ಪರ್ಟಿಕ್ಯುಲರ್ಲಿ ದಿಸ್ ಆರ್ ದಟ್ ಅಂತ ಏನಿಲ್ಲ, ನಮ್ಮ ಬಾಡಿ ಪೂರ್ತಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅಂಡ್ ಈಚ್ ಗ್ಲ್ಯಾಂಡ್, ಯಾವ್ಯಾವ ಒಂದೊಂದು ಗ್ಲ್ಯಾಂಡ್ ಕೂಡ ಒಂದೊಂದು ರೀತಿಯ ಹಾರ್ಮೋನ್ಗಳನ್ನ ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸಿ ಸಮ್ ಆಫ್ ದ ಗ್ಲ್ಯಾಂಡ್ಸ್ ಅಂಡ್ ದ ಪಾರ್ಟ್ಸ್ ಐ ಹ್ಯಾವ್ ಪ್ರೊವೈಡೆಡ್ ಯು. See, this is what we called as a pineal gland. ಮೆಲಾಟೋನಿನ್ ಅನ್ನೋ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಲೈಕ್ ದಟ್ ಥೈರಾಯ್ಡ್ ಅಂಡ್ ದ ಪ್ಯಾರಾಥೈರಾಯ್ಡ್, T3, T4, ಕ್ಯಾಲ್ಸಿಟೋನಿನ್,
PTH, like this, some of the hormones will be produces. And in a stomach, gastrin, ghrelin, histamine, somatostatin, nephropeptide Y, and in a pancreas, insulin, glucagon, stomatostatin, and in a kidney, that is a calcitriol, renin, erythropoietin. Then in a testis, androgens, estradiol, and inhibins. And in a uterus, there will be a prolactin, relaxin, ovary, placenta, which will be present in a male reproductive part. These are, and the testis will be a female reproductive part. The ovary, placenta, estrogens and progestogens. Then in a adrenal glands, like a androgens, glucocorticoids, adrenaline, noradrenaline. And in a liver, it's like a IGF, THPO. And in a thymus, like a thymopoietin. So these are some of the glands which will be present in our body and which functions to produce the enormous number of the hormones which helpful for the proper function of our body. So statement 1, hormones are molecules that act as an intercellular messenger. They transmit the signals between the cells. Of course, they act as a intercellular messengers ಆಗಿ ಅದು ಆಕ್ಟ್ ಆಗ್ತಾ ಹೋಗುತ್ತೆ. Then statement 2, hormones are produced by endocrine glands. Of course, like a see example, thyroid gland ಇರ್ಬೋದು, pituitary gland ಇರ್ಬೋದು, adrenal gland ಇರ್ಬೋದು, pancreas ಇರ್ಬೋದು, ಈ ಎಲ್ಲಾ ಕಡೆಯಿಂದನೂ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ here both the statement are true. Answer statement 1 and statement 2 both are true, and statement 2 is supporting the statement 1 also. So now let us go with our next question, that is, which of the following pair of glass and their uses is or are correctively matched? So ಇಲ್ಲಿ ಕೆಲವೊಂದಿಷ್ಟು ಗ್ಲಾಸಸ್ ನ ಕೊಟ್ಟಿದ್ದಾರೆ, ಅದ್ರ ಅಪ್ಲಿಕೇಶನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. Flint glass, making a lenses of camera. Then Crookes glass, making a lenses of goggles. Soda lime glass, making reagent bottles. So and the options like B only and B and C only, A, B and C, A and C only. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದುತ್ತವೆ? ಫ್ಲಿಂಟ್ ಗ್ಲಾಸ್, ಕ್ಯಾಮೆರಾ ಮಸೂರಗಳ ತಯಾರಿಕೆಯಲ್ಲಿ ಕ್ರೂಕ್ಸ್ ಗ್ಲಾಸ್, ಗಾಗಲ್ಗಳ ಲೆನ್ಸ್ಗಳ ತಯಾರಿಕೆಯಲ್ಲಿ ಸೋಡಾ ಲೈಮ್ ಗ್ಲಾಸ್, ರಿಯೇಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ. ಇಲ್ಲಿ ರಿಯೇಜೆಂಟ್ ಬಾಟಲ್ ಅಂತ ಅಂದ್ರೆ ಲೈಕ್ ನಾವು ಆಸಿಡ್ಗಳನ್ನ ಸ್ಟೋರ್ ಮಾಡ್ತೀವಿ ಅಲ್ವಾ, ಅದನ್ನ ನಾವು ರಿಯೇಜೆಂಟ್ ಬಾಟಲ್ಸ್ ಕೂಡ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಯಾವುದು ಕರೆಕ್ಟ್ ಆನ್ಸರು? 3 ಕೂಡ ಅಲ್ಲಿ ಸರಿಯಾಗೇ ಇದೆ. A, B, C both are 3 are also right answer over here. Flint glass, making a lens of a camera, that's also correct. ನಾವು ಕ್ಯಾಮ್ರಾದಲ್ಲಿ ಏನ್ ಲೆನ್ಸ್ ನ ಯೂಸ್ ಮಾಡ್ತೀವಿ ಆ ಲೆನ್ಸ್ ಅಲ್ಲಿ ಈ ಫ್ಲಿಂಟ್ ಗ್ಲಾಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಕ್ರೂಕ್ಸ್ ಗ್ಲಾಸ್, ಮೇಕಿಂಗ್ ಅ ಲೆನ್ಸಸ್ ಆಫ್ ಅ ಗಾಗಲ್ಸ್ ನ ಹಾಕೊಳ್ತೀವಿ. ಏನಕ್ಕೆ ಹಾಕೊಳ್ತೀವಿ ಯೂಶಲಿ ಗಾಗಲ್ಸ್ ನ? UV ರೈಸ್ ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಗಾಗಲ್ಸ್ ನ ಹಾಕೊಳ್ತಾ ಹೋಗ್ತೀವಿ. UV ರೈಸ್ ನಥಿಂಗ್ ಬಟ್ ಅಲ್ಟ್ರಾ ವೈಲೆಟ್ ರೈಸ್. ದೆನ್ ಸೋಡಾ ಲೈಮ್ ಗ್ಲಾಸ್, ಅಫ್ಕೋರ್ಸ್ ನಾನು ಹೇಳ್ದೆ ಅಲ್ಲೇನೆ ಕಂಪೋಸಿಷನ್ ಆಫ್ ದ ಗ್ಲಾಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೋಡಾ ಲೈಮ್ ಬರುತ್ತೆ, ಸಿಲಿಕಾ ಬರುತ್ತೆ, ಸೋಡಾ ಆಶ್, ಆಮೇಲೆ ಲೈಮ್ ಬರುತ್ತೆ. ಸೊ ಹಿಯರ್ ಆಲ್ಸೋ ಸಿ ರಿಯೇಜೆಂಟ್ ಬಾಟಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ, ಹೌದು ಅಫ್ಕೋರ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು 3 ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಫ್ಲಿಂಟ್ ಗ್ಲಾಸ್, ಲೆನ್ಸಸ್ ಆಫ್ ಅ ಕ್ಯಾಮ್ರಾ, ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಟ್ರಾಂಗ್ಲಿ ಬೆಂಡ್ಸ್ ದ ಲೈಟ್. ಸೊ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಏನು ಅಂದ್ರೆ ಅದು ಜಾಸ್ತಿ, ಇವಾಗ ನೋಡಿ ಇದು ಒಂದು ರೇರರ್ ಮೀಡಿಯಂ ಅಂಡ್ ಡೆನ್ಸರ್ ಮೀಡಿಯಂ ಅಂತ ಅನ್ಕೊಳ್ಳಿ. ರೇರರ್ ಮೀಡಿಯಂ ಮೀನ್ಸ್ ವೇರ್ ದ ಲೈಟ್ ಕ್ಯಾನ್ ಟ್ರಾವೆಲ್ ವೆರಿ ಲೈಕ್ ಲೂಸ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತುಂಬಾ ಅಡೆಚಣೆಗಳು ಇರಲ್ಲ, ಎಲ್ಲಿ ಬೇಕಾದ್ರೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಎಲ್ಲಿ ಹೋಗ್ತಾ ಹೋಗ್ಬೋದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈ ಇದಂತ ಅಂದ್ರೆ ಅಲ್ಲಿ ಏನ್ ಮಾಡ್ತದೆ, ಲೈಟ್ ರೇಸ್ ನ ಅದು ಜಾಸ್ತಿ ಬೆಂಡ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನನ್ಗೆ ಅಕ್ಯುರೇಟ್ ಆಗಿ ಇಮೇಜ್ ಬೇಕು ಆ ತರ ಕೊಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕ್ಯಾಮ್ರಾ ಲೆನ್ಸಸ್ ಅಲ್ಲಿ, ಟೆಲಿಸ್ಕೋಪ್ ಗಳಲ್ಲಿ, ಮೈಕ್ರೋಸ್ಕೋಪ್ ಗಳಲ್ಲೆಲ್ಲ ಇದನ್ನ ಈ ಫ್ಲಿಂಟ್ ಗ್ಲಾಸ್ ಇಂದ ಮೇಡಪ್ ಆಗಿರುವಂತ ಲೆನ್ಸಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆ? ನನ್ಗೆ ಒಂದು ಶಾರ್ಪ್ ಇಮೇಜ್ ಬೇಕು ಅಲ್ಲಿ. ಸೊ ನನಗೆ ಡೈವರ್ಷನ್ಸ್ ಬೇಡ, ಇಮೇಜ್ ಎಲ್ಲಿ ಇಮೇಜ್ ಬಂದ್ರು ನನಗೆ ಅದು ಬ್ಲರ್ ನೇಚರಲ್ ಬೇಡ, ಎಕ್ಸಾಕ್ಟ್ ಆಗಿ ನನಗೆ ಅದೇನ್ ಕಾಣಿಸಿದೆ ಆ ಇಮೇಜ್ ಬೇಕು ಅನ್ನೋ ಕಾರಣಕ್ಕೆ. ದೆನ್ ಕ್ರೂಕ್ಸ್ ಗ್ಲಾಸ್, ಲೆನ್ಸಸ್ ಆಫ್ ಗಾಗಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಯಾಕೆ? ಒಂದು
ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಅಲ್ಟ್ರಾವೈಲೆಟ್ ರೇಸ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೆನ್ ಯೂಸ್ಡ್ ಇನ್ ಸನ್ ಗ್ಲಾಸಸ್ ಆ್ಯಂಡ್ ವೆಲ್ಡಿಂಗ್ ಗೋಗಲ್ಸ್. ವೆಲ್ಡಿಂಗ್ ಮಾಡುವಾಗ ತುಂಬಾ ಸ್ಪಾರ್ಕ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಕ್ರೂಕ್ಸ್ ಗ್ಲಾಸ್ನ ಕೂಡ ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಸೋಡಾ ಲೈಮ್ ಗ್ಲಾಸ್, ರಿಯೇಜೆಂಟ್ ಬಾಟಲ್ಸ್, ರೆಸಿಸ್ಟೆನ್ಸ್ ಟು ಕೆಮಿಕಲ್ಸ್. ಸೊ ಆಸ್ ಐ ಸೆಡ್, ಇದರಲ್ಲಿ ಏನ್ ಮಾಡುತ್ತೆ, ಕೆಮಿಕಲ್ಸ್ ಇರುತ್ತೆ, ಅಂದ್ರೆ ಯಾವ ಲೈಕ್ ಆಸಿಡ್ಸ್ ಎಲ್ಲ ನಾವು ಇದರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ, ಅದನ್ನ ರೆಸಿಸ್ಟ್ ಮಾಡುವಂತಹ ಕೆಪಾಸಿಟಿ ಇದಕ್ಕಿರುತ್ತೆ. ಸೊ ದಟ್ಸ್ ವೈ ಯೂಸ್ ಮಾಡ್ತಾ ಹೋಗ್ತಾರೆ. ಯೂಸ್ ಇನ್ ಬಾಟಲ್ಸ್, ಜಾರ್ಸ್ ಅಂಡ್ ಲ್ಯಾಬೊರೇಟರಿ ವೇಸ್ ಇಲ್ಲೆಲ್ಲ ಕೂಡ ಸೋಡಾ ಲೈಮ್ ಗ್ಲಾಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಅಬೌಟ್ ಅವರ್ ನೆಕ್ಸ್ಟ್ ಕ್ವೆಶನ್. ಸೊ ಲೆಟ್ us go with our next question, that is, name the electromagnetic radiation used in a MRI, magnetic resonance imaging scanning. ಸೊ ಯಾವ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನ ಯೂಸ್ ಮಾಡ್ತಾ ಹೋಗ್ತಾರೆ ಎಲ್ಲಿ? ಎಂ ಆರ್ ಐ ನಾವೆಲ್ಲರೂ ಕೇಳಿರ್ತೀವಿ. ಸೊ ಫುಲ್ ಫಾರ್ಮ್ ನೋಟ್ ಡೌನ್ ಮಾಡ್ಕೊಳ್ಳಿ, ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್. ಸೊ ಯಾವ ರೇಸ್ ನ ಯೂಸ್ ಮಾಡ್ತೀವಿ ಇಲ್ಲಿ ಅಂದ್ರೆ ಅಲ್ಟ್ರಾವೈಲೆಟ್ ರೇಸ್. ಆಪ್ಷನ್ಸ್ ಕೊಟ್ಟಿರೋದು ಲೈಕ್ ಅಲ್ಟ್ರಾವೈಲೆಟ್ ರೇಸ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಗಾಮಾ ರೇಡಿಯೇಷನ್ಸ್. ಯಾವ ಹೆಸರಿನ ವಿದ್ಯುತ್ ಕಾಂತೀಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಸ್ಕ್ಯಾನಿಂಗ್ ನಲ್ಲಿ ಉಪಯೋಗಿಸುತ್ತಾರೆ? ನೇಳಾತೀತ ಕಿರಣ, ರೇಡಿಯೋ ತರಂಗಗಳು, ಸೂಕ್ಷ್ಮ ತರಂಗಗಳು, ಗಾಮಾ ವಿಕಿರಣಗಳು. ಸೊ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರು? ದಟ್ ಈಸ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಎಲ್ಲಿ? MRI ಸ್ಕ್ಯಾನಿಂಗ್ ಗಳಲ್ಲೆಲ್ಲ ಯಾವ ವೇವ್ಸ್ ನ ಯೂಸ್ ಮಾಡ್ತಾರೆ? ರೇಡಿಯೋ ವೇವ್ಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅಬ್ಸರ್ವ್ ಮಾಡಿದ್ವಿ ನಾವು ಈ ತರ ಕೆಲವೊಂದ್ ಕಡೆ ಡೈರೆಕ್ಟ್ ಆಗಿ, ಕೆಲವೊಬ್ರು ಡೈರೆಕ್ಟ್ ಆಗಿ ಕೂಡ ನೋಡಿರ್ತಾರೆ, ಕೆಲವೊಬ್ರು ಡೈರೆಕ್ಟ್ ಆಗಿ ಕೂಡ ನೋಡಿದ್ದಲೇ ಇರಬಹುದು. ಸೊ ದಿಸ್ ಇಸ್ ದ MRI ಮಿಷನ್ ಇರುವಂತಹದ್ದು. ದೆನ್ ಸೊ ಈ MRI ಎಲ್ಲಿಂದ ಬರುತ್ತೆ? ಲೈಕ್ ದಟ್ ರೇಡಿಯೋ ವೇವ್ಸ್ ಎಲ್ಲಿ ಬರುತ್ತೆ? ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ನಾವು ಒಂದ್ ಸ್ವಲ್ಪ ಆದ್ರೂ ಐಡಿಯಾ ಇರಬೇಕು. ಯಾವ್ಯಾವು ಒಂದು ರೇಡಿಯೇಷನ್ಸ್ ಬರ್ತಾ ಹೋಗುತ್ತೆ ಅಂದ್ರೆ, ಫಸ್ಟ್ ಒನ್ ಇಸ್ ಗಾಮಾ ರೇಸ್, ದೆನ್ ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ಲೈಟ್, ಇನ್ಫ್ರಾರೆಡ್, ಮೈಕ್ರೋವೇವ್ಸ್ ಅಂಡ್ ಲಾಸ್ಟ್ಲಿ ರೇಡಿಯೋ ವೇವ್ಸ್. ಲೆಟ್ us go with our first ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಒಂದು ಬ್ರಾಡ್ಕಾಸ್ಟ್, ರೇಡಿಯೋ ಅಂಡ್ ದ ಟೆಲಿವಿಷನ್ ಅಂಡ್ ಆಲ್ಸೋ ಇನ್ MRI. ದೆನ್ ಮೈಕ್ರೋವೇವ್ಸ್ ನ ಯೂಸ್ ಇನ್ ಕುಕಿಂಗ್, ರಡಾರ್, ಟೆಲಿಫೋನ್ ಅಂಡ್ ಅದರ್ ಸಿಗ್ನಲ್ಸ್. ಲೈಕ್ ಅವೆನ್ಸ್ ಅಂತ ನೋಡಿರ್ತೀವಿ ನಾವು ಮನೇಲಿ, ಯೂಶಲಿ ಅವೆನ್ಸ್ ಯೂಸ್ ಮಾಡಿರ್ತೀವಿ. ಅಥವಾ ಅವೆನ್ ಗೊತ್ತಿಲ್ಲ ಅಂದ್ರೆ ಬೇಕರಿಲೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೋಸ್ಕರ, ಲೈಕ್ ಪಫ್ಸ್ ಏನಾದ್ರು ತಗೊಂಡ್ರೆ ನೀವು ಬಿಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವೆನ್ಸ್ ಇಟ್ಕೊಂಡಿರ್ತಾರೆ. ದೇರ್ ದ ಮೈಕ್ರೋವೇವ್ಸ್ ವಿಲ್ ಬಿ ಯೂಸ್ಡ್. ಅಂಡ್ ಇನ್ನ ಇನ್ಫ್ರಾರೆಡ್ ವೇವ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಟ್ರಾನ್ಸ್ಮಿಟ್ ದ ಹೀಟ್ ಫ್ರಮ್ ಸನ್. ಹೀಟ್ ನ ಒಂದು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೋಸ್ಕರ ಇನ್ಫ್ರಾರೆಡ್ ರೇಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ವಿಸಿಬಲ್ ಲೈಟ್, ನಾವ್ ಇವಾಗ ಯಾವುದೇ ಒಂದು ವಸ್ತುಗಳನ್ನ ನೋಡ್ತಾ ಇದೀವಿ ಅಂದ್ರೆ ಇಟ್ ಈಸ್ ಡ್ಯೂ ಟು ಬಿಕಾಸ್ ಆಫ್ ದಿಸ್ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಇಸ್ ಅ ಮಿಕ್ಸ್ಚರ್ ಆಫ್ ದ 7 colors, so make the things able to see. And next one, ultraviolet, absorbed by the skin, used in a fluorescent tubes. ಸ್ಕಿನ್ ಇಂದ ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಇದನ್ನ ಫ್ಲೂರೋಸೆಂಟ್ ಟ್ಯೂಬ್ಸ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ದೆನ್ ಎಕ್ಸ್ ರೇಸ್, ಯೂಸ್ ಟು ವ್ಯೂ ಇನ್ಸೈಡ್ ಆಫ್ ದ ಬಾಡೀಸ್ ಅಂಡ್ ದ ಆಬ್ಜೆಕ್ಟ್. ನಮ್ಮ ಬಾಡಿಲಿರುವಂತಹ ಪಾರ್ಟ್ಸ್ ನ ಮತ್ತೆ ಆಬ್ಜೆಕ್ಟ್ಸ್ ಏನಾದ್ರು ಪ್ರೆಸೆಂಟ್ ಇದೆ ಅಂತ ನೋಡೋದಕ್ಕೆ ಬಳಸುವಂತದ್ದೇ ಎಕ್ಸ್ ರೇಸ್. ಅಂಡ್ ಲಾಸ್ಟ್ ಇದೆ ಇಟ್ಸ್ ಅ ಗಾಮಾ ರೇಸ್, ಯೂಸ್ಡ್ ಇನ್ ಅ ಮೆಡಿಸಿನ್ ಫಾರ್ ಕಿಲ್ಲಿಂಗ್ ಕ್ಯಾನ್ಸರ್ ಸೆಲ್ಸ್. ಇವಾಗ ಕೆಲವೊಂದಿಷ್ಟು ಸೆಲ್ಸ್ ನ ಮಾಡೋದಕ್ಕೋಸ್ಕರ ಕೀಮೋಥೆರಪಿ ಅಂತೆಲ್ಲ ಮಾಡ್ತಾರೆ. ಅಲ್ಲಿ ಯಾವ ರೇಸ್ ನ ಯೂಸ್ ಮಾಡ್ತಾರೆ ಅಂದ್ರೆ ಈ ಗ್ಲಾಸ್ ರೇಸ್ ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ವಾಟ್ ಆರ್ ರೇಡಿಯೋ ವೇವ್ಸ್? ರೇಡಿಯೋ ವೇವ್ಸ್ ನ ನಾವಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ರೇಡಿಯೋ ವೇವ್ಸ್ ಆರ್ ಲಾಂಗೆಸ್ಟ್ ವೇವ್ ಲೆಂತ್. ಈ ರೇಡಿಯೋ ವೇವ್ಸ್ ಗಳಿಗೆ ಲಾಂಗೆಸ್ಟ್ ವೇವ್ ಲೆಂತ್ ಇರುತ್ತೆ. ಇನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ನಾನು ಇವಾಗ ಇಷ್ಟು ಏನು ರೇಸ್ ಗಳನ್ನ ಹೇಳ್ತಾ ಹೋದೆ, ಅದು ಟುಗೆದರ್ಲಿ ಅದೆಲ್ಲದನ್ನು ಕಂಬೈನ್ ಮಾಡಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ರೇಡಿಯೋ ವೇವ್ಸ್ ರೇಂಜ್ ಇನ್ ಅ ಲೆಂತ್ ಫ್ರಮ್ ವೆರಿ ಸ್ಮಾಲ್, a millimeter, to a very big. This makes it one of the biggest range of waves from the electromagnetic spectrum. ಇದು ಲಾಂಗೆಸ್ಟ್ ವೇವ್ ಲೆಂತ್ ಇರುತ್ತೆ. However, they bring a lot more than just your music to your radio. They can also be used in a mobile phone and TV and all form of electromagnetic radiations. ಸೊ ಎಲ್ಲೆಲ್ಲಿ ಸ್ವಲ್ಪ ನಾವು ಗೆಜೆಟ್ಸ್ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಕೂಡ ಈ ರೇಡಿಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸಹ ಯೂಸ್ ಮಾಡ್ತಾ ಹೋಗ್ತೀವಿ. ಆಸ್ ಲಾಂಗ್ ಆಸ್ ಫ್ರೀಕ್ವೆನ್ಸಿ ಇಸ್ ಅಬೋವ್ 300 gigahertz and the wave is a bigger than the millimeter. ಸೊ ಇದು ಫ್ರೀಕ್ವೆನ್ಸಿ 300 GHz ಅಂದ್ರೆ ಗಿಗಾ ಹರ್ಟ್ಸ್ ಅಷ್ಟು ಇರುತ್ತೆ. ದೆನ್ ಗಾಮಾ ರೇಸ್ ಯೂಸ್ ಮಾಡ್ತೀವ? ನೋ.
ಟು ಎನರ್ಜೆಟಿಕ್, ಇದು ತುಂಬಾ ಎನರ್ಜಿ ಇರುತ್ತೆ ಇದಕ್ಕೆ. ಅಯೋನೈಸಿಂಗ್ ಮತ್ತೆ ಹಾರ್ಮ್ಫುಲ್ ಇರುತ್ತೆ, ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ದೆನ್ ರೇಡಿಯೋ ವೇವ್ಸ್ ಯೂಸ್ ಮಾಡ್ತೀವಿ, ಆಫ್ ಕೋರ್ಸ್ ವಿ ಗೋಯಿಂಗ್ ಟು ಯೂಸ್ ದ ರೇಡಿಯೋ ವೇವ್ಸ್. MRI uses the strong magnetic field and radio waves to image organs. Organs ನ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದು ರೇಡಿಯೋ ವೇವ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ದೆನ್ UV rays, it is also too harmful. And X-rays used in the CT scans. Scans ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, but not in a MRIs. So let us go with the next question, that is, which of the following statement is correct with respect to diamond? So ಇಲ್ಲಿ ಕೊಟ್ಟಿರೋದು ಅವ್ರು ನೆನ್ಪಿಟ್ಕೊಳ್ಳಿ, diamond. Each carbon atom of a diamond is bonded in a 3 other carbon atoms. Each carbon atoms of a diamond is bonded to 4 other carbon atoms. Each carbon of a diamond is bonded to 6 other carbon atoms. Carbon-carbon bond does not exist in a diamond. So ಇದರ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಜ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 3 ಕಾರ್ಬನ್ಗಳೊಂದಿಗೆ ಬಂಧಗೊಳ್ಳುತ್ತದೆ, ಅಂದ್ರೆ ಬಾಂಡ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 6 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ. ವಜ್ರದಲ್ಲಿ ಕಾರ್ಬನ್ ಕಾರ್ಬನ್ ಬಂಧವು ಅಸ್ತಿತ್ವದಲ್ಲಿರುವುದಿಲ್ಲ. ಸೊ and the correct answer is each carbon atom of the diamond is bonded to 4 other carbon atoms is the correct answer. So ಆ ಡೈಮಂಡ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಕಾರ್ಬನ್ ಆಟಮ್ಗಳು 4 ಅದರ್ ಕಾರ್ಬನ್ ಆಟಮ್ಸ್ ಜೊತೆ ಏನಾಗುತ್ತೆ, ಬಾಂಡೆಡ್ ಆಗ್ತಾ ಹೋಗುತ್ತೆ. ಈಚ್ ಕಾರ್ಬನ್ ಆಟಮ್ ಈಸ್ sp3 ಹೈಬ್ರಿಡೈಸ್ಡ್, ಅಂದ್ರೆ ಇಲ್ಲಿ sp3 ಹೈಬ್ರಿಡೈಸೇಷನ್ ನಡೀತಾ ಹೋಗುತ್ತೆ. ಅಂದ್ರೆ ನಾವು ಪ್ರತಿಯೊಂದು ಕಾರ್ಬನ್ ಆಟಮ್ 4 ಜೊತೆಗೂ ಇದು ಬಾಂಡ್ ಮಾಡ್ತಾ ಹೋಗುತ್ತೆ. Then carbon atom is bonded to 2 atoms. No, wrong. This is for acetylene, linear ಆಗಿ ಆಗಿರುತ್ತೆ, not for a diamond. Then carbon atom is bonded in a 4 atoms. Yes, of course it is correct. ಯಾಕೆಂದ್ರೆ ಡೈಮಂಡ್ ಅಲ್ಲಿ sp3 hybridization ಬರುತ್ತೆ. In a futures class I will explain in detail about the hybridization. Each carbon bonded to 4 other carbons in a tetrahedral shape. Very hard, of course. Tetrahedral shape ಅಂದ್ರೆ ಡೈಮಂಡ್ ಯೂಶಲಿ ನಮಗೆ ಗೊತ್ತಿದೆ, ಅದಕ್ಕೆ 4 ಟೆಟ್ರಾ ಮೀನ್ಸ್ 4 ಸೈಡ್ಸ್ ಅಂತೂ ಖಂಡಿತ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ 4 ಕಾರ್ಬನ್ ಆಟಮ್ಸ್ ಇಂದ ಅದು ಬಾಂಡ್ ಆಗಿರುತ್ತೆ. ಕಾರ್ಬನ್ ಆಟಮ್ ಇಸ್ ಬಾಂಡೆಡ್ ಟು ನೋ ಆಟಮ್, ಇಂಪಾಸಿಬಲ್. ಕಾರ್ಬನ್ ಇಸ್ ಆಲ್ವೇಸ್ ಇನ್ ಅ ಬಾಂಡ್ಸ್. ದೆನ್ ಕಾರ್ಬನ್ ಆಟಮ್ ಈಸ್ ಬಾಂಡೆಡ್ ಟು 1 ಆಟಮ್. ನೋ ಸಚ್ ಸ್ಟ್ರಕ್ಚರ್ ಇನ್ ದ ಡೈಮಂಡ್. ಸೊ ಆತರ ಡೈಮಂಡ್ ಅಲ್ಲಿ ಆತರ ಎಲ್ಲೋ ಸ್ಟ್ರಕ್ಚರ್ ನಾವು ನೋಡಕ್ ಆಗಲ್ಲ. ಸೊ ಕಾರ್ಬನ್ ಅದರ್ 4 ಕಾರ್ಬನ್ ಆಟಮ್ ಜೊತೆಗೆ ಬಾಂಡ್ ಅಂತೂ ಆಗಿರುತ್ತೆ, ಮತ್ತೆ ಇಲ್ಲಿ sp3 ಹೈಬ್ರಿಡೈಸೇಷನ್ ಅಂತೂ ಇರುತ್ತೆ. ಜಸ್ಟ್ ಕೀಪ್ ದಟ್ ಇನ್ ಮೈಂಡ್. ಸೊ ಲೆಟ್ us go with our next question, that is, consider the following phenomena and reasons for the phenomena shown in the table. ಫಿನಾಮಿನಾಗಳಿದೆ ಇಲ್ಲಿ, that is a twinkling of a star, rainbow and the blue color of a sky. So what are the reasons for those? Atmospheric refraction. Twinkling of a star is atmospheric refraction. Then rainbow, that is a dispersion and a total internal reflection. Blue color of a sky, scattering of a light. How many of the given pair above are correctly matched? ಇದರಲ್ಲಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. One only 2, all 3, none of them is correctly matched. So here all 3s are correctly matched, and the correct option is all 3s are correctly matched. Sorry. ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣ ಅಥವಾ ತತ್ವಗಳನ್ನು ಕೆಳಗೆ ಕೋಷ್ಟಕದಲ್ಲಿ ನೀಡಲಾಗಿದೆ. ಲೈಕ್ ವಿದ್ಯಮಾನ ಯಾವ್ದು ಅಂದ್ರೆ ನಕ್ಷತ್ರಗಳ ಮಿನುಗುವಿಕೆ, ಅದಕ್ಕೆ ಕಾರಣ ಬಂದ್ಬಿಟ್ಟು ವಾಯುಮಂಡಲದ ವಕ್ರೀಭವನ. ದೆನ್ ಕಾಮನ ಬಿಲ್ಲು, ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ, ಮೇಲಿನವುಗಳಲ್ಲಿ ಎಷ್ಟು ಹೊಂದಾಣಿಕೆಗಳು ಸರಿಯಾಗಿವೆ. ಕೇವಲ 1, ಕೇವಲ 2, ಎಲ್ಲಾ 3 ಯಾವ ಹೊಂದಾಣಿಕೆಯೂ ಸರಿಯಾಗಿಲ್ಲ. ಸೊ ಎಲ್ಲ 3 ಕೂಡ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಬಿಫೋರ್ ದಟ್ ಲೆಟ್ us learn some of the aspects related to light and waves. See here the transmission ಅಂತ ಅಂದ್ರೆ ಒಂದು ಸರ್ಫೇಸ್ ಇಂದ ಇನ್ನೊಂದು ಸರ್ಫೇಸ್ಗೆ ಅದು ಟ್ರಾನ್ಸ್ಫರ್ ಆಗ್ತಿದೆ ಅಂತ. ರಿಫ್ಲೆಕ್ಷನ್ ಅಂತ ಅಂದ್ರೆ ಇವಾಗ ಒಂದು ಲೈಟ್ ರೈಲ್ ಎಲ್ಲೋ ಹೋಗ್ತಿದೆ, ವಾಪಸ್ ಅದು ಹಿಂಗ್ ವಾಪಸ್ ಬಂದ್ಬಿಡುತ್ತೆ.
ಸೊ ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳಿ, ಬೌನ್ಸಿಂಗ್ ಬ್ಯಾಕ್ ಅಂತ ಹೇಳಿ ಕರಿತೀವಿ. ರಿಫ್ರಾಕ್ಷನ್ ಅಂತ ಅಂದ್ರೆ ಎಲ್ಲೋ ಒಂದು ಲೈಟ್ ಹಿಂಗ್ ಹೋಗ್ತಿದೆ ಯಾವುದೋ ಅಂದ್ರೆ, ಬಟ್ ಅದೇನ್ ಮಾಡುತ್ತೆ, ಸ್ಟ್ರೇಟ್ ಆಗಿ ಹೋಗಲ್ಲ, ಸ್ವಲ್ಪ ಬೆಂಡ್ ಆಗಿ ಹೋಗುತ್ತೆ. ಥ್ರೂ ದಟ್ ಏನಾಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಅದನ್ನ ರಿಫ್ರಾಕ್ಷನ್, ಹೋಗುವಾಗ ಏನಾಗುತ್ತೆ, ಬೆಂಡ್ ಆಗುತ್ತೆ. ಕೀಪ್ ದಟ್ ಇನ್ ಅ ಮೈಂಡ್. ದೆನ್ ಡಿಫ್ರಾಕ್ಷನ್ ಏನಾಗುತ್ತೆ, ಒಂದು ಒಪೆಕ್ ಆಬ್ಜೆಕ್ಟ್ ಏನಾದ್ರು ಅದ್ರ ಮುಂದೆ ಇಟ್ರೆ, ಒಪೆಕ್ ಅಂತ ಅಂದ್ರೆ ಅದು ಲೈಟ್ ನ ತನ್ನಿಂದ ಹಾದೋಗಕ್ ಬಿಡೋದಿಲ್ಲ. ಅದನ್ನ ಮುಂದೆ ಇಟ್ರೆ ಆ ಪೋರ್ಷನ್ ಬಿಡತ್ತೆ, ಈ ಕಡೆ ಎಲ್ಲರೂ ಜಾಗ ಇತ್ತು ಅಂದ್ರೆ ಡಿಫ್ರಾಕ್ಷನ್ ಆಗ್ತಾ ಹೋಗುತ್ತೆ. ದೆನ್ ಅಬ್ಸರ್ಪ್ಷನ್ ಅಂತ ಅಂದ್ರೆ ಹೀರ್ಕೊಳ್ಳೋದು, ಅಬ್ಸರ್ವ್ ಮಾಡ್ತಾ ಹೋಗೋದು. ಸಾರಿ. ದೆನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದ್ರೆ ಪ್ರತಿಯೊಂದು ಡೈರೆಕ್ಷನ್ ಅಲ್ಲೂ ಕೂಡ ಅದೇನ್ ಮಾಡುತ್ತೆ, ಚದುರ್ತಾ ಹೋಗುತ್ತೆ. ದಿಸ್ ಇಸ್ ಅಬೌಟ್ ದ ಲೈಟ್ ಅಂಡ್ ದ ವೇವ್ಸ್. ಸೊ ಕರೆಕ್ಟು ಯಾವ್ದಿದೆ, ಎಲ್ಲ ನಾನು ಮೊದಲೇನೆ ಹೇಳಿದೆ, ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಅಂತ. ಟ್ವಿಂಕ್ಲಿಂಗ್ ಆಫ್ ಅ ಸ್ಟಾರ್ಸ್, atmosphere refraction, of course. Then rainbow, dispersion and total internal reflection, exactly. Then blue color of a sky, scattering of a light. All three are correctly matched. See, as I said, reflection means bouncing back. Refraction means it will be moves outside. Then diffraction, ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬಿಟ್ಟು ಹೊರಗಡೆ ಹೋಗುತ್ತೆ. ಡಿಸ್ಪರ್ಷನ್ ಅಂತ ಅಂದ್ರೆ ವೈಟ್ ಲೈಟ್ ಇರುವಂತದ್ದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ, ಅದನ್ನೇ ನಾವು ಡಿಸ್ಪರ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಿ ಟ್ವಿಂಕ್ಲಿಂಗ್ ಆಫ್ ಅ ಸ್ಟಾರ್ಸ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂದ್ರೆ ಏನಂತ ಅಂದ್ರೆ ಬೆಂಡ್ ಆಗ್ತಾ ಹೋಗುತ್ತೆ ಲೈಟ್. ಇವಾಗ ಯಾವ್ದಾದ್ರು ಒಂದ್ ಸರ್ಫೇಸ್ ಅಡ್ಡ ಬಂತು ಅಂದ್ರೆ, ಇಲ್ಲೆಲ್ಲೋ ಒಂದು ಲೈಟ್ ಬರ್ತಾ ಇರುತ್ತೆ, ಯಾವ್ದೋ ಒಂದ್ ಸರ್ಫೇಸ್ ಅಡ್ಡ ಬಂದಿರುತ್ತೆ, ಅದೇನಾಗುತ್ತೆ, ಬೆಂಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಹಾಕಿದ್ರೆ ಈ ಟ್ವಿಂಕ್ಲಿಂಗ್ ಆಫ್ ಅ ಸ್ಟಾರ್, ನಕ್ಷತ್ರ ಮಿನುಗ್ತಿರುತ್ತಲ್ಲ, ಅದ್ ಹೇಗೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಗುತ್ತೆ, ನಮ್ಮ ಭೂಮಿಯ ಸುತ್ತ ಸುಮಾರು ಲೇಯರ್ಗಳು ಪ್ರೆಸೆಂಟ್ ಇದಾವೆ. ಸೊ ಪ್ರತಿಯೊಂದು ಲೇಯರ್ನು ದಾಟ್ಕೊಂಡು ಬರ್ತಾ 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 ಏನಾಗುತ್ತೆ, ಸ್ಟಾರ್ ನಮಗೆ ಅದು ಮಿನುಗ್ತಾ ಇದೆ ಅನ್ನೋ ಒಂದು ಫೀಲ್ ನ ಕೊಡುತ್ತೆ. Why? Because the atmosphere which is present surrounding our the earth, light bends in a different air layers. See, as I said now itself, different air layers ಇರುತ್ತೆ, ಅಲ್ಲೆಲ್ಲ ಕೂಡ ಲೈಟ್ ಏನಾಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಟಾರ್ಸ್ ಮಿನುಗ್ತಾ ಇದೆ ಅಂತ ಹೇಳಿ ನಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ದೆನ್ ರೈನ್ಬೋ, ಡಿಸ್ಪರ್ಷನ್ ಆಫ್ ಅ ಲೈಟ್, ಆಫ್ ಕೋರ್ಸ್. ಸನ್ಲೈಟ್ ಸ್ಪ್ಲಿಟ್ಸ್ ಇಂಟು 7 ಕಲರ್ಸ್. ಈ ರೈನ್ಬೋ ಏನ್ ಫಾರ್ಮ್ ಆಗುತ್ತೆ ಅಲ್ವಾ, ಅದನ್ನೇ ಈ ಸನ್ಲೈಟ್ ಏನಾಗುತ್ತೆ 7 ಕಲರ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಆ ರೈನ್ಬೋ ಫಾರ್ಮ್ ಆಗೋದಕ್ಕೆ ಮೇನ್ ಆಗಿ ಒಂದು ಕಾಂಪೊನೆಂಟ್ ಇದು ಬೇಕು, ಅದೇನಪ್ಪಾ ಅಂದ್ರೆ ರೈನ್ ಡ್ರಾಪ್ ಅಂತೂ ಅದಕ್ಕೆ ಬೇಕೇ ಬೇಕು. ಹಾಗಾಗ್ಬಿಟ್ಟು ರೈನ್ ಡ್ರಾಪ್ ಇದ್ರೆ ಮಾತ್ರ ರೈನ್ಬೋ ಫಾರ್ಮ್ ಆಗುತ್ತೆ ನಮಗೆ, ಇಲ್ಲಾಂದ್ರೆ ಫಾರ್ಮ್ ಆಗಲ್ಲ. ಸೊ ಡಿಸ್ಪರ್ಷನ್ ಆಫ್ ಲೈಟ್, ರೈನ್ಬೋ, ಇಟ್ಸ್ ಅ ಕರೆಕ್ಟ್. ಡಿಸ್ಪರ್ಷನ್ ಇಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್. ವೈಟ್ ಲೈಟ್ ಇಸ್ ನಥಿಂಗ್ ಬಟ್ ಸೂರ್ಯನಿಂದ ಬರುವಂತಹ ಲೈಟ್, ವೈಟ್ ಲೈಟ್. ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ವಿ ಕಾಲ್ ಇಟ್ ಆಸ್ ಅ dispersion of a light. Then next one is blue color of a sky. Then scattering, which will scatters in all the direction. ಇದಕ್ಕೆ ಶಾರ್ಟರ್ ವೇವ್ ಲೆಂತ್ ಇರುತ್ತೆ, ಶಾರ್ಟರ್ ವೇವ್ ಲೆಂತ್ ಇರೋ ಕಾರಣ ಇದು ತುಂಬಾ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಸ್ಕ್ಯಾಟರ್ಡ್ ಮೋರ್, ಸೊ ಎಲ್ಲ ಡೈರೆಕ್ಷನ್ ಅಲ್ಲೂ ಕೂಡ ಇದು ಜಾಸ್ತಿ ಹರಡ್ತಾ ಹೋಗುತ್ತೆ. ಸೊ ಹಂಗಾಗಿ ನಮ್ಗೆ ಸ್ಕೈ ಬ್ಲೂ ಆಗಿ ಕಾಣಿಸ್ತಾ ಹೋಗೋದು. ಸೊ ದಿಸ್ ಇಸ್ ಅಬೌಟ್ ದ ಕ್ವೆಶನ್, ದಟ್ ಈಸ್ ಯಾವ ಒಂದು ಫಿನಾಮಿನಾ ಇದ್ರಲ್ಲಿ ಯಾವ್ದು ಕರೆಕ್ಟ್ ಇದೆ, ಎಲ್ಲದೂ ಕೂಡ ಕರೆಕ್ಟ್ ಆಗೇ ಇದೆ. So let us go with our next question, that is, with reference to human art, consider the following parts of a heart and their function. ಕೆಲವೊಂದಿಷ್ಟು ಹ್ಯೂಮನ್ ಹಾರ್ಟ್ ನ ಪಾರ್ಟ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ, ಆ ಪಾರ್ಟ್ಸ್ ನ ಫಂಕ್ಷನ್ಸ್ ಗಳು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಒನ್ ಇಸ್ ರೈಟ್ ಆರ್ಟ್ರಿಯಮ್, ರಿಸೀವ್ಸ್ ದ ಇಂಪ್ಯೂರ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್. ದೆನ್ ಲೆಫ್ಟ್ ಆರ್ಟ್ರಿಯಮ್ ರಿಸೀವ್ಸ್ receives pure blood from body parts. Then right ventricle receives impure blood from left atrium. Then left ventricle receives pure blood from right atrium. How many of the above pair or pairs is or are correctly matched? Only one, only two, only three, and all the four. See, ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ. ಬಲ ಹೃತ್ಕರ್ಣ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ. ಎಡ ಹೃತ್ಕರ್ಣ ದೇಹದ ಭಾಗಗಳಿಂದ ಶುದ್ಧ ರಕ್ತ ಸ್ವೀಕಾರ. ದೆನ್ ಬಲ ಹೃತ್ಕಕ್ಷಿ ಎಡ ಹೃತ್ಕರ್ಣದಿಂದ ಅಶುದ್ಧ ರಕ್ತ ಸ್ವೀಕಾರ. ಎಡ ಹೃತ್ಕಕ್ಷಿ ಬಲ ಹೃತ್ಕರ್ಣದಿಂದ ಶುದ್ಧ ರಕ್ತ ಸ್ವೀಕಾರ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದಾರೆ? ಸೊ ಫಸ್ಟ್ ನಾನು ಕರೆಕ್ಟ್ ಆಗಿ ಆನ್ಸರ್ ನ ಹೇಳ್ತಾ ಹೋಗ್ಬಿಡ್ತೀವಿ. ಹಾರ್ಟ್ ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಆನ್ಸರ್ ನೀವೇ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಸಿ, ಇಲ್ಲೇನಿದೆ,
ಈ ಸುಪೀರಿಯರ್ ವೀನಾ ಕೇವಾ ಮತ್ತೆ ಇನ್ಫೀರಿಯರ್ ವೇನಾ ಕೇವಾ, ಇಲ್ಲಿಂದ ನಮ್ಮ ಬಾಡಿಲಿರೋ ಎಲ್ಲಾ ಪಾರ್ಟ್ಸ್ ಗಳಿಂದನೂ ಕೂಡ ಇಂಪ್ಯೂರ್ ಬ್ಲಡ್ ನ ಇವೆರಡು ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದು ಎಲ್ಲಿಗೆ ಬಿಡತ್ತೆ, ಈ ರೈಟ್ ಆರ್ಟ್ರಿಯಮಿಗೆ ಎಂಟರ್ ಆಗ್ತಾ ಹೋಗುತ್ತೆ. ಯಾವುದಕ್ಕೆ? ರೈಟ್ ಆರ್ಟ್ರಿಯಮಿಗೆ. ಸೊ ಈ ರೈಟ್ ಆರ್ಟ್ರಿಯಮ್ ಇಂದ ಅದು ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಯಾವುದು? ಡಿಆಕ್ಸಿಜನೇಟೆಡ್ ಬ್ಲಡ್, ದಟ್ ಈಸ್ ಇಂಪ್ಯೂರ್ ಬ್ಲಡ್, ದಟ್ ನಥಿಂಗ್ ಬಟ್ ಅಶುದ್ಧ ರಕ್ತ. ರೈಟ್ ಆರ್ಟ್ರಿಯಮ್ ಮತ್ತೆ ರೈಟ್ ವೆಂಟ್ರಿಕಲ್ಗೆ ಅದು ಎಂಟರ್ ಆಗ್ತಾ ಹೋಗುತ್ತೆ. ದೆನ್ ಆ ಎಂಟರ್ ಆಗಿರೋದು ಈ ಅಶುದ್ಧ ರಕ್ತ ಏನಿರುತ್ತೆ ಥ್ರೂ ದಿಸ್ ಪಲ್ಮನರಿ ಆರ್ಟರಿ, ಈ ಪಲ್ಮನರಿ ಆರ್ಟರಿಯಿಂದ ಅದು ಲಂಗ್ಸಿಗೆ ಪಾಸ್ ಆಗ್ತಾ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಅಂದ್ರೆ ಲಂಗ್ಸಿಗೆ. ಲಂಗ್ಸ್ಗೆ ಹೋಗಿ ಏನ್ ಮಾಡತ್ತೆ, ನಾನು ಇವಾಗಿನ ಹೇಳಿದೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಶುದ್ಧ ರಕ್ತ ಇಸ್ ನಥಿಂಗ್ ಬಟ್ ಡಿಆಕ್ಸಿಜನೇಟೆಡ್ ಬ್ಲಡ್. ಬ್ಲಡ್ ಅಲ್ಲಿ ಎರಡ್ ತರ ಬರುತ್ತೆ, ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಆಕ್ಸಿಜನೇಟೆಡ್ ಬ್ಲಡ್, ಎರಡು ರೀತಿ ಬರುತ್ತೆ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಕ್ಸಿಜನೇಟೆಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಈ ಸುಪೀರಿಯರ್ ವೇನಾ ಕೇವಾ ಮತ್ತೆ ಇನ್ಫೀರಿಯರ್ ವೇನಾ ಕೇವಾ ಏನ್ ಮಾಡ್ತದೆ, ಈ ಎಲ್ಲಾ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಅಶುದ್ಧ ರಕ್ತಗಳನ್ನ ತಗೊಂಡ್ ಬಂದು ಆಲ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಕಲೆಕ್ಟ್ ಮಾಡಿ ರೈಟ್ ಆರ್ಟ್ರಿಯಮಿಗೆ ಅದು ಸಪ್ಲೈ ಮಾಡುತ್ತೆ. ಆ ರೈಟ್ ಆರ್ಟ್ರಿಯಮ್ ಇಂದ ರೈಟ್ ವೆಂಟ್ರಿಕಲ್ಗೆ ಅದು ಸಪ್ಲೈ ಆಗುತ್ತೆ. ಥ್ರೂ ರೈಟ್ ವೆಂಟ್ರಿಕಲ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಪಲ್ಮನರಿ ಆರ್ಟರಿ ಮುಖಾಂತರ ಅದು ಲಂಗ್ಸ್ಗೆ ಹೋಗುತ್ತೆ. ಸೊ ಲಂಗ್ಸ್ ಅಲ್ಲಿ ಏನ್ ಮಾಡುತ್ತೆ, ಇವಾಗೇನು ಹೇಳಿದೆ ನಾನು, ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ ಅದು. ಸೊ ಲಂಗ್ಸಿಗೆ ಹೋದಾಗ ನಾವೇನು ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ, ಆಕ್ಸಿಜನ್ ಇನ್ಹೇಲ್ ಮಾಡ್ತೀವಿ ಅಲ್ವಾ, ಆ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಅದು ಲಂಗ್ಸ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಈ ಡಿಆಕ್ಸಿಜನೇಟೆಡ್ ವಿಲ್ ಬಿ ಕನ್ವರ್ಟ್ ಟು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದು ಕನ್ವರ್ಟ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ, ಥ್ರೂ ದಿಸ್ ಪಲ್ಮನರಿ ವೇನ್ಸ್. ಈ ಪಲ್ಮನರಿ ವೇನ್ಸ್ ಲಂಗ್ಸಿಗೆ ಕನೆಕ್ಟ್ ಇರುತ್ತೆ. ಯಾವುದಕ್ಕೆ? ಲಂಗ್ಸಿಗೆ ಕನೆಕ್ಟ್ ಆಗಿರುತ್ತೆ. ಥ್ರೂ ದಿಸ್ ಪಲ್ಮನರಿ ವೇನ್ಸ್ ಏನ್ ಮಾಡುತ್ತೆ ಅದು ಮತ್ತೆ ಹಾರ್ಟ್ ನ ಎಂಟರ್ ಮಾಡುತ್ತೆ. ಎಲ್ಲಿಗೆ ಬರುತ್ತೆ? ಹಾರ್ಟ್ಗೆ ಎಂಟರ್ ಆಗ್ಬಿಟ್ಟು ಈ ಲೆಫ್ಟ್ ಆರ್ಟ್ರಿಯಮಿಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಲೆಫ್ಟ್ ಆರ್ಟ್ರಿಯಮ್. ಲೆಫ್ಟ್ ಆರ್ಟ್ರಿಯಮ್ ಇಂದ ಅದು ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಅಯೋಟಾ. ಸೊ ನಮಗೆ ಗೊತ್ತಿದೆ ಅಯೋಟಾದ ಫಂಕ್ಷನ್ ಏನು, ಇಟ್ ವಿಲ್ ಸಪ್ಲೈಸ್ ದ ಬ್ಲಡ್ ಟು ದ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಬಾಡಿನ ಎಲ್ಲಾ ಪಾರ್ಟ್ಸ್ಗೂ ಕೂಡ ಇದು ಏನ್ ಮಾಡುತ್ತೆ, ಬ್ಲಡ್ ನ ಕೊನೆಗೆ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ ಹಾರ್ಟ್ ವಿಲ್ ಫಂಕ್ಷನ್. ಸೊ ಇಲ್ಲಿ ಕೆಲವೊಂದಿಷ್ಟು ವಾಲ್ವ್ಗಳು ಪ್ರೆಸೆಂಟ್ ಇದೆ. ಸೊ ಈ ವಾಲ್ವ್ ನ ಫಂಕ್ಷನ್ ಏನು ಅಂತ ಅಂದ್ರೆ ಬ್ಲಡ್, ಈ ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡೂ ಕೂಡ ಮಿಕ್ಸ್ ಅಪ್ ಆಗದಲ್ಲೇ ಇರುವಂತಹ ಕೆಲಸನ ಇದು ಮಾಡುತ್ತೆ. ಹಾಗೆ ಬ್ಯಾಕ್ ಫ್ಲೋನ ಇದು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಯಾವುದು? ಈ ವಾಲ್ವ್ಗಳು ಪ್ರೆಸೆಂಟ್ ಇರುವಂತದ್ದು ಬ್ಯಾಕ್ ಫ್ಲೋ ಆಫ್ ದ ಬ್ಲಡ್ ನ ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಹೌ ದ ಹಾರ್ಟ್ ವಿಲ್ ಫಂಕ್ಷನ್. ಸೊ ಜಸ್ಟ್ comment the answer in a comment box which one will be the correct answer. So thank you one and all. Bye.